ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ರಾಜ್ಯ ಸರ್ಕಾರ ಒಳ ಮೀಸಲಾತಿ ವಿಚಾರದಲ್ಲಿ ಕಣ್ಣೊರೆಸುವ ತಂತ್ರ ಅನುಸರಿಸುತ್ತಿದೆ ಎಂದು ಮಾದಿಗ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಾದಿಗ ಸಮುದಾಯದ ಮುಖಂಡರಾದ ವಿಜಯಕುಮಾರ್ ಅಡ್ಕಿ ಹಾಗೂ ಗೋಪಾಲರಾವ್ ಕಟ್ಟಿಮನಿ ಅವರು, ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರು ಮಾಡುವಲ್ಲಿ ಕಾಲಹರಣ ಮಾಡುತ್ತಿದೆ. ಬೈ ಎಲೆಕ್ಷನ್ ಹಿನ್ನೆಲೆ ನಾಮಕೆ ವಾಸ್ತೆ ಒಳ ಮೀಸಲಾತಿ ವರದಿ ಬಂದ ತಕ್ಷಣ 3 ತಿಂಗಳಿನಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಕಣ್ಣೊರೆಸುವ ತಂತ್ರ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ಕೂಡಲೇ ಸರ್ಕಾರ ಮೊಂಡುತನವನ್ನು ತೊರೆದು ಮಾದಿಗ ಸಮುದಾಯದ ಬಹುದಿನಗಳ ಬೇಡಿಕೆಯಾದ ನ್ಯಾಯಸಮ್ಮತ ಹಕ್ಕಾದ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಂಬರಾಯ್ ಚೇಲ್ಗೇರಿ, ಭೀಮರಾವ್ ಕಟ್ಟಿಮನಿ, ಅಂಬರಾಯ್ ಬೆಳಕೋಟ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಲಿತರಿಗೆ ನ್ಯಾಯ ಕೊಡೋರು ನಾವೇ, ಹಿಂದುಳಿದರಿಗೆ ನ್ಯಾಯ ಕೊಡೋರು ನಾವೇ ಅಂತೀರಿ. ಹಿಂದುಳಿದವರು ದಲಿತರು ವೋಟ್ ಬಂದಾಗ ಯಾವುದೋ ಒಂದು ಆಯೋಗ ವರದಿ ಕೊಟ್ಟು ನಮ್ಮ ಸಂಘಟನೆಗಳನ್ನು ಹತ್ತಿಕ್ಕತಕ್ಕಂಥ ಕೆಲಸ, ಸಮಾಜವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾವುದೋ ಒಂದು ಬೈ ಎಲೆಕ್ಷನ್ ಚುನಾವಣೆಯ ಗಿಮಿಕ್ ಅಂತ ನಾವು ಇದನ್ನು ಖಂಡಿಸ್ತೇವೆ. ಯಾಕಂತಂದರೆ ಇವತ್ತು ನೀವು ನೋಡಿರ್ಬೋದು, ಹರಿಯಾಣದಲ್ಲಿ ಪ್ರಣಾಳಿಕೆಯಲ್ಲಿ ಹಾಕಿದಂಥ BJP ಸರ್ಕಾರ ಮುಖ್ಯಮಂತ್ರಿ ಆದ ತಕ್ಷಣ ಮೊದಲ ಕ್ಯಾಬಿನೆಟ್ನಲ್ಲೇ ಕೂಡ ಈ ಒಳ ಮೀಸಲಾತಿಯನ್ನು, ಸುಪ್ರೀಂ ಕೋರ್ಟಿನ ಒಳ ಮೀಸಲಾತಿಯನ್ನು ನಾನು ತಕ್ಷಣ ಜಾರಿ ಮಾಡೋದಕ್ಕೆ ನಮ್ಮ ಸಚಿವ ಸಂಪುಟ ಒಪ್ಪಿದೆ ಅಂತೇಳಿ ಇವತ್ತು ಹರಿಯಾಣದಲ್ಲಿ ಅದನ್ನು ಜಾರಿಗೆ ತಂದಕ್ಕಿಂತ ಕೆಲಸ ಇವತ್ತು ಹರಿಯಾಣ ಮುಖ್ಯಮಂತ್ರಿ ಮಾಡಿದ್ದು ನಾವೆಲ್ಲ ನಮ್ಮೆದುರು ಕಣ್ಣೆದುರಿದೆ. ಇವರು ಸರ್ಕಾರ ಬಂದು 18 ತಿಂಗಳು ಕಳೆದರೂ ಕೂಡ ಇವತ್ತು ಯಾವುದೇ ಒಳ ಮೀಸಲಾತಿ ಮಾದಿಗರಿಗೆ ನ್ಯಾಯ ಕೊಡುವಲ್ಲಿ ಈ ಸಮಾಜವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮೊನ್ನೆ 28ನೇ ತಾರೀಕು ಆಯೋಗ ರಚನೆ ಮಾಡುವ ಸಂದರ್ಭದಲ್ಲಿ ಹೇಳಿದರು, ಇಲ್ಲ ನಾವು ಈಗಾಗಲೇ ಕರೆದಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ತಡೆ ಹಿಡಿದೀವಿ ಅಂತೇಳಿ. ಬರೇ ಮಾಧ್ಯಮದಲ್ಲಿ ಹೇಳಿಕೆಯಲ್ಲಿ ಆಗಿದೆ ವಿನ ಆದೇಶ ಇಲ್ಲಿವರೆಗೂ ಆಗಿಲ್ಲ. ಇದು ಕೂಡ ಈ ಸಮಾಜಕ್ಕೆ ಮಾಡ್ತಕ್ಕಂಥ ದೊಡ್ಡ ಮೋಸ. ಹಾಗಾಗಿ ನಾವು ತಕ್ಷಣ ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಸರ್ಕಾರದಲ್ಲಿರ್ತಕ್ಕಂಥ ಡಾಟಾ ಉಷಾಮಯ್ಯ ವರದಿ ಅಂತ ತೋತೀರ, ಕಾಂತರಾಜು ವರದಿ ಅಂತ ತೋತೀರ, ಸದಾಶಿವಾಯರ ವರದಿ ಅಂತ ತಗೋತೀರ, ಇನ್ನು 2011ರ ಜನಗಣತಿ ಅದರ ಆಧಾರದ ಮೇಲೆ ತಗೋತೀರಾ? ಇನ್ನು ಈಗಾಗಲೇ ಭಾರತ ಸರ್ಕಾರ ಘೋಷಿಸಿರ್ತಕ್ಕಂಥ ಜನಗಣತಿ ಆಧಾರದ ಮೇಲೆ ಅದನ್ನು ತಗೋತೀರಾ? ಯಾವ ಆಧಾರದ ಮೇಲೆ ನೀವು ದತ್ತಾಂಶ ಕಲೆಕ್ಟ್ ಮಾಡ್ತೀರಿ? ದತ್ತಾಂಶ ಕಲೆಕ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತು ಎಷ್ಟು ಸಮಂಜಸ ಮುಖ್ಯಮಂತ್ರಿಗಳಿಗೆ? ಇದು ಕೇವಲ ಮಾದಿಗರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವ್ದಾದ್ರು ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ. ಮಾದಿಗರ ಆಸೆ ತೋರಿಸ್ತಾ ಇದ್ದೀರಲ್ಲ ಸರ್ ನೀವು, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ. ಮತ್ತೀಗ ನಾವು ಎಷ್ಟೋ ಜನ ವಯಸ್ಸು ಮೀರಿ ಹೋಗಿದೆ, 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಗ್ರಾಜುಯೇಟ್ ಇದ್ದೀವಿ, ಅನೇಕ ಗ್ರಾಜುಯೇಟ್ ಆಗಿ ಕುಂತಿದ್ದೇವೆ. ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸರ್ಕಾರಗಳು ಬಂದುವುದು, ಆ ಸರ್ಕಾರಗಳು ಕೊಡ್ತಕ್ಕಂಥ ಹೇಳಿಕೆಗಳೇನಪ್ಪ, ನಾವು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು. ಹೀಗಾಗಿ ನಮ್ಗೆ ವಯಸ್ಸೇ ಕಳೆದೋಯ್ತು. ಯಾರು ಒಳ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ರು. ಜನರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಈಗ ಸಂದರ್ಭದಲ್ಲಿ ಅನೇಕ ದಲಿತ ಸಚಿವರು ವಿರೋಧ ಮಾಡಿರ್ತಕ್ಕಂಥದ್ದು ನಾವು ಹಿಂದೆ ಎಲ್ಲ ಕಂಡಿದ್ದೇವೆ. ಆದರೆ 28ರ ಸಚಿವ ಸಂಪುಟದಲ್ಲಿ ಯಾರೂ ವಿರೋಧ ಮಾಡಲಿಲ್ಲ. ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥ ನಿಲುವು ಅಂತಕ್ಕಂಥ ಸ್ಪಷ್ಟಪಡಿಸ್ತೀವಿ. ಆ ಸಂದರ್ಭದಾಗ ನಮ್ಮ ಪ್ರಶ್ನೆ, ಇಷ್ಟು ದಿವಸ ಯಾಕೆ ನೀವು ತಟಸ್ಥವಾಗಿರಲಿಲ್ಲ, ಅನುಮೋದನೆ ಸಹಮತ ಯಾಕೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತಿದಾಗುತ್ತೆ. ಈ ಬೈ ಎಲೆಕ್ಷನ್ ಬಂದಿದೆ, ಮುಗ್ಧ ಮಾದಿಗರೇನಪ್ಪ ಅಂತಂದ್ರೆ ಅವಕಾಶ ವಂಚಿತರಾಗ್ತಾರೆ. ಅದಕ್ಕೇನಪ್ಪ ಅಂದ್ರೆ ನಾವು ಹೇಳಿಕೆ ಕೊಟ್ಟರೆ ಅವ್ರು ಬಂದು ಮತ್ತೆ ಪುನಃ ಚುನಾವಣೆಯಲ್ಲಿ